ಹಾಯ್ ಅಸ್ಸಲಾಮು ಅಲೈಕುಮ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಪಿಕಾಕ್ ಫಿಗರ್ಸ್ನ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಕ್ಲಾಸ್ 8 ನೋಡೋಣ. ಪಿಕಾಕ್ ಡಿಸೈನ್ನ ನಾವು ಯಾವ್ಯಾವ ರೀತಿ ಈಸಿ ಮೆಥಡಲ್ಲಿ ಇದು ಬಂದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಸಿ ಮೆಥಡಲ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ ಯಾವ ರೀತಿ ಪಿಕಾಕ್ನ ಹಾಕ್ಬೋದು, ಬಿಡಿಸ್ಬೋದು ಅಂತ. ಬನ್ನಿ ನೋಡೋಣ. ಮೊದಲಿಗೆ ಈ ರೀತಿ ಒಂದು ಕರ್ವ್ ಶೇಪಲ್ಲಿ ಅಥವಾ ಒಂದು ಲೀಫ್ ಶೇಪಲ್ಲಿ ಈ ರೀತಿ ಒಂದು ಡಿಸೈನ್ನ ಹಾಕ್ಕೋಬೇಕು. ಅದಾದಮೇಲೆ ನಾವು ನೆಕ್ನ ಮಾಡೋಣ, ಅಂದರೆ ಪಿಕಾಕ್ದು ನೆಕ್ನ ಮಾಡೋಣ. ಸ್ವಲ್ಪ ಈ ರೀತಿ ಕರ್ವ್ ಶೇಪಲ್ಲಿ ಬಂದು ಹೀಗೆ ಸ್ವಲ್ಪ ಆದಷ್ಟು ಕರ್ವ್ ಶೇಪೆಲ್ಲ ಬರಬೇಕು. ಸ್ಟ್ರೈಟ್ ಬಂದರೆ ಅದು ಪಿಕಾಕ್ ಸರಿಯಾಗೋಲ್ಲ. ಸೊ ಈ ಥರ ಸ್ಟಾರ್ಟ್ ಮಾಡಿದ್ರೆ ನೀವು ಬಿಗಿನರ್ಸ್ ಹಾಕಿ ತುಂಬ ಬೇಗ ಪಿಕಾಕ್ನ ಬಿಡಿಸೋದನ್ನು ಕಲಿಬೋದು. ನೆಕ್ಸ್ಟ್ ಅದಕ್ಕೆ ಒಂದು ಕೊಕ್ಕು ಕೊಟ್ಬಿಟ್ಟು ಕಣ್ಣು, ಇದು ಕೂಡ ಅಷ್ಟೇ ಬಿಗಿನರ್ ಫ್ರೆಂಡ್ಲಿ, ತುಂಬ ಈಸಿಯಾಗಿ ಈ ಕಣ್ಣನ್ನು ಬಿಡಿಸ್ಬೋದು. ಹಾಗೆಯೇ ಮೇಲೆ ಈ ರೀತಿ ಒಂದು ಡ್ರಾಪ್ ಡಿಸೈನ್ನ ಹಾಕಿದ್ರೆ ನಮಗೆ ಪಿಕಾಕ್ ಇಲ್ಲಿ ಸಿಕ್ತು. ನೆಕ್ಸ್ಟ್ ನಾನು ಲೆಫ್ಟ್ ಸೈಡ್ ಪಿಕಾಕ್ ಮಾಡಿದ್ದೆ, ಈಗ ರೈಟ್ ಸೈಡ್ ಫೇಸ್ ಬರೋ ಥರ ಮಾಡ್ಕೊಳ್ಳೋಣ. ಸೇಮ್ ಇದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ತಗೋಬೇಕು. ಈ ರೀತಿ ಒಂದು ಲೀಫ್ ಡಿಸೈನ್ನ ಹಾಕ್ಕೊಂಡು ಮೇಲೆ ಕರ್ವ್ ಶೇಪಲ್ಲಿ ಬಂದು ಈ ರೀತಿ ಅದನ್ನು ಬಿಡಿಸ್ಕೋಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಇಲ್ಲಿ ಪಿಕಾಕ್ ಅಂತ ಬಂದರೆ ಸ್ಟ್ರೈಟ್ ಲೈನ್ ಎಲ್ಲೂ ಬರೋದಿಲ್ಲ, ಎಲ್ಲ ಕೂಡ ಕರ್ವ್ ಶೇಪಲ್ಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಕರ್ವ್ ಶೇಪಲ್ಲೇ ಇರಬೇಕು. ಸೊ ಇದು ಬಂದು ಬೇಸಿಕ್ ಫಿಗರ್. ಇದಕ್ಕೆ ಇನ್ನೂ ಫೆದರ್ಸ್ನ ಹಾಕಿಲ್ಲ, ಅಂದರೆ ಗರಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ಲೈಕ್ ಹಿಂದೆ ನೋಡ್ತಿರೋ ಹಾಗೆ ಈ ರೀತಿ ಒಂದು ಪಿಕಾಕ್ನ ಹಾಕ್ಕೊಳ್ಳೋಣ. ಇದು ಬಂದು ಫ್ರಂಟ್ ನೋಡ್ತಾ ಇರೋ ಹಾಗೆ, ಇದು ಬಂದು ಹಿಂದೆ ಹೀಗೆ ತಿರುಗಿ ನೋಡ್ತಾ ಇರೋ ಹಾಗೆ ಒಂದು ಪಿಕಾಕ್ನ ಹಾಕ್ಕೊಳ್ಳೋಣ. ಸೊ ನೋಡ್ಬೋದು, ತುಂಬ ಸಿಂಪಲ್ ಬಿಡಿಸ್ಬೋದು. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ತುಂಬ ಈಸಿಯಾಗಿ ಬಿಡಿಸ್ಕೋಬೋದು. ಸೊ ರೈಟ್ ಆ್ಯಂಡ್ ಲೆಫ್ಟ್ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಸೊ ಆ ಪಿಕಾಕಿಗೂ ನಾನು ಥರ್ಡ್ ಒನ್ ಹಾಕಿರೋದಕ್ಕೂ ಡಿಫ್ರೆನ್ಸ್ ನೀವು ನೋಡ್ಬೋದು. ಫೇಸ್ ಬಂದು ಹಿಂದೆ ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ 4 ಟೈಪ್ಸ್ ಆಫ್ ಪಿಕಾಕ್ಸ್ನ ನಾನಿಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ಫೆದರ್ ಹಾಕಿ ಒಂದು ಪಿಕಾಕ್ನ ತೋರಿಸ್ತೀನಿ. ಈ ರೀತಿ ಒಂದು ಲೀಫ್ನ ಹಾಕ್ಕೊಂಡು ಸೇಮ್ ನಾನು ಫಸ್ಟ್ ಒನ್ ಏನು ಪಿಕಾಕ್ ಹಾಕಿದ್ದೀನಲ್ಲ ಅದೇ ಥರನೇ ಈ ರೀತಿ ಒಂದು ಪಿಕಾಕ್ನ ಬಿಡಿಸ್ಕೊಳ್ಳೋಣ. ನೆಕ್ಸ್ಟ್ ಬಂದಿದ್ದಕ್ಕೆ ಫೆದರ್ಸ್ನ ಕೊಡ್ತಾ ಇದ್ದೀನಿ, ಗರಿನ ಕೊಡ್ತಾ ಇದ್ದೀನಿ. ಸೊ ಅದು ಕೂಡ ನೀವು ನೋಡ್ಬೋದು ಪೂರ್ತಿ ಕರ್ವ್ ಶೇಪಲ್ಲೇ, ಸ್ಟ್ರೈಟ್ ಲೈನ್ ನಾವೆಲ್ಲೂ ಯೂಸ್ ಮಾಡೋದಿಲ್ಲ ಪಿಕಾಕ್ ಬಿಡಿಸ್ಬೇಕಾದ್ರೆ. ಸೊ ಲೆಫ್ಟ್ ಸೈಡ್ ಪಿಕಾಕ್ ಆಯಿತು. ಈಗ ರೈಟ್ ಸೈಡ್ ನೋಡ್ಕೊಳ್ಳೋಣ ಯಾವ ರೀತಿ ಹಾಕೋದು ಅಂತ. ಇಷ್ಟು ಥರ ಪಿಕಾಕ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಜಾಯಿನ್ ಮಾಡಿದ್ದೀನಿ. ಇದು ಸಿಂಪಲ್. ಹಾಗೆಯೇ ಫಿಲ್ಲಿಂಗ್ಸ್ ಕೂಡ ತೋರಿಸ್ತೀನಿ ಮುಂದೆ ಹೇಗೆ ಮಾಡೋದು ಅಂತ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ಫಿಲ್ಲಿಂಗ್ಸ್ನ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು, ಬೇಸಿಕ್ ಫಿಲ್ಲಿಂಗ್ಸೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ಪೈರಲ್ ಹಾಕಿ ನಾವೇನು ಆ ಲೀಫ್ನ ಬಿಡಿಸ್ಕೊಂಡಿದ್ದೀವಲ್ವ ಅದಕ್ಕೆ ಸ್ಪೈರಲ್ ಮತ್ತು ಹಂಪ್ಸಿಂದ ನಾನಿಲ್ಲಿ ಫಿಲ್ಲಿಂಗ್ಸ್ನ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ನೀವು ಎಲ್ಲ ಪಿಕಾಕ್ಸಲ್ಲೂ ಏನು ಭಾಗಕ್ಕೆ ಅಥವಾ ಆ ಲೀಫಿಗೆ ನಾವು ಈ ಹಂಪ್ಸ್ ಡಿಸೈನ್ನೇ ಜಾಸ್ತಿ ಪ್ರಿಫರ್ ಮಾಡೋದು.
ಸೊ ನೆಕ್ಸ್ಟ್ ಫೆದರ್ಸಲ್ಲಿ ಬಂದು ಈ ಡಿಸೈನ್ನೇ ಜಾಸ್ತಿ ಹಾಕೋದು. ಡಿಫ್ರೆಂಟ್ ಟೈಪ್ಸ್ ಫೆದರ್ಸ್ ಕೂಡ ಹಾಕ್ತೀವಿ, ಬಟ್ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಇದು ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಈ ರೀತಿ ಹಾಕ್ಕೊಂಡು ಇದಕ್ಕೆ ಫಿಲ್ಲಿಂಗ್ಸ್ನ ಮಾಡ್ಕೋಬೇಕು. ಸೊ ಆದಷ್ಟು ಹತ್ರನೇ ಹಾಕ್ಕೊಳ್ಳಿ. ದೂರ ಆದರೆ ಕಂಪ್ಲೀಟ್ಲಿ ಫಿಲ್ಲಿಂಗ್ ಆದರೂ ನಮಗೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ಸೊ ನೆಕ್ಸ್ಟು ಫೇಸ್ ಮಾತ್ರ ಬಿಟ್ಟು ಉಳಿದಿರೋದಕ್ಕೆ ಫಿಲ್ಲಿಂಗ್ಸ್ನ ಮಾಡ್ಕೊಳ್ಳೋಣ. ಇದಕ್ಕೂ ನೀವು ಬೇಕಾದರೆ ಡಿಸೈನ್ನ ಹಾಕೋಬೋದು. ಬೇಸಿಕಲಿ ನಾನು ಬಿಗಿನರ್ಸ್ಗೆ ತೋರಿಸ್ತಾ ಇರೋ ಹಾಗೆ ಇದನ್ನು ಫಸ್ಟು ಬಂದು ಫಿಲ್ಲಿಂಗ್ನೇ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಫೆದರ್ಸ್ಗೂ ಕೂಡ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸರಿ, ಫಿಲ್ಲಿಂಗ್ಸ್ ಕಂಪ್ಲೀಟ್ ಆಯಿತು. ಹಾಗೆಯೇ ಇದು ಕೂಡ ಈ ಕಡೆ ಪಿಕಾಕ್ನ ಕೂಡ ನಾನು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ, ಸೇಮ್ ಫಿಲ್ಲಿಂಗೆ. ಸೊ ನೆಕ್ಸ್ಟ್ ಬಂದು ನಾವು ಏನಾದರೂ ಮೆಹಂದಿ, ಬ್ರೈಡಲ್ ಮೆಹಂದಿ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಗಿನಿಂಗ್ ಯಾವ ಥರ ನಾವು ಪಿಕಾಕಿಂದ ಸ್ಟಾರ್ಟ್ ಮಾಡೋದು ಅಂತ ನಾನು ಆ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಪಿಕಾಕ್ ಬಿಗಿನಿಂಗ್ ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ನಾನು ವಾಯ್ಸ್ ಓವರ್ ಏನು ಕೊಡೋದಿಲ್ಲ, ಹಾಗೆಯೇ ನೋಡಿ ಸೇಮ್ ಪಿಕಾಕೆ ನಾವು ಫಸ್ಟ್ ಕೊಟ್ಟಿದ್ವಲ್ಲ ಅದೇ ಪಿಕಾಕ್.
ಫೈನಲಿ ಔಟ್ಲೈನ್ನ ಎಲ್ಲ ಹೈಲೈಟ್ ಮಾಡಿದ್ರೆ ನಮ್ಮ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವು ಬ್ರೈಡಲ್ ಬಿಗಿನಿಂಗ್ ಡಿಸೈನ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಸಿಂಪಲ್, ಕಲಿತ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆದಷ್ಟು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಬರೋದು ಮೆಹಂದಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.